Cruising down the highway, windows down low. ಹಲೋ ಎಲ್ರಿಗೂ ನಮಸ್ಕಾರ. ನಾನು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ, ಅದು ನನ್ನ ಇಬ್ಬರು ಮಕ್ಕಳ ಜೊತೆ. ಎಲ್ಲಿ ಹೇಗೆ ಏನು ಅಂತ ಹೇಳ್ತೀನಿ ಸೂನು. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಏನೇನು ಎಸೆನ್ಷಿಯಲ್ ಪ್ಯಾಕ್ ಮಾಡ್ತಿದ್ದೀನಿ ನನ್ನ ಎರಡು ಮಕ್ಕಳಿಗೋಸ್ಕರ ಅಂತ ಹೇಳಿ. From sunrise to star. ಸೊ ಫಸ್ಟ್ಲಿ ನಾನು ಕೆಟಲ್ನ ಆರ್ಡರ್ ಮಾಡಿದ್ದು, ಯಾಕಂದರೆ ಅಲ್ಲಿ ನಾನು ಹೋಗ್ತಿರೋ ಪ್ಲೇಸಲ್ಲಿ ಬೇಬಿ ಫುಡ್ ಸಿಗೋದು ತುಂಬಾ ಕಷ್ಟ ಇದೆ. ಒಂದು ಹೀಟಿಂಗು ಆ್ಯಂಡ್ ಒಂದು ಮೋರ್ ಬಾಯ್ಲಿಂಗ್. ಯಾಕಪ್ಪ ಕೆಟಲ್ ಅಂದರೆ ರೆಡಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ಹೊಂಟಿದ್ದೀನಿ, ಅದನ್ನು ಈಸಿಯಾಗಿ ಅವಳಿಗೆ ಪ್ರಿಪೇರ್ ಮಾಡೋಕ್ಕೆ. ರ್ಯಾಶ್ ಕ್ರೀಮು, ಇದು ಮಾಯ್ಶ್ಚರೈಸರು, ಕೋಂಬು, ಆಮೇಲೆ ರೋಲ್ ಆನ್ ಅಂತ ಹೇಳಿ ದಿಸ್ ಬಾಡಿ ವಾಶ್ ಫಾರ್ ದ್ಯಾಮ್. ಇದು ಅವರಿಗೆ ಮಾಸ್ಕಿಟೋ ರಿಪೆಲೆಂಟು. ಸೊ ಇಟ್ಸ್ ಬೇಸಿಕ್ಲಿ ದ ವೆಟ್ ವೈಪ್ಸ್ ಆ್ಯಂಡ್ ದೀಸ್ ಆರ್ ಯೂಶಲಿ ಅವರಿಗೆ ಎಲ್ಲ ಟ್ಯಾಬ್ಲೆಟ್ಸನ್ನು ಇಟ್ಟಿದ್ದೀನಿ, ಜ್ವರ ಬಂದರೆ ಅಥವಾ ನೆಗಡಿ ಆದರೆ ಅಂತ ಹೇಳಿ. ಮುಂದೆ ಈ ಪೌಚಲ್ಲಿ ಏನೇನಿದೆ ಫುಡ್ ಐಟಮ್ಸ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ನಾನು 11 ಮಂತ್ಸ್ ಬೇಬಿಗೆ ಅಂತ ಹೇಳಿ ತೋರಿಸ್ತೀನಿ. ಬೇಸಿಕ್ಲಿ ನಾವು ಹೊರಟೋ ಪ್ಲೇಸಲ್ಲಿ ತುಂಬಾ ಚಳಿ ಇದೆ. ಸೊ 80% ನಾನು ಥರ್ಮಲ್ ವೇರು ಪ್ಲಸ್ ವಿಂಟರ್ ವೇರ್ ತೊಗೊಂಡಿರೋದು. ನಾನು ಇಬ್ಬರಿಗೂ ಸಹ ಎವ್ರಿ ಡೇ 2 ಪೇರ್ ಥರ ಅಂತ ತೊಗೊಂಡು ಹೊಂಟಿದ್ದೀನಿ. ಅದರ ಜೊತೆ ನೈಟ್ ಡ್ರೆಸ್ ಸಹ ಇಟ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಪೌಚಸ್ ಎಲ್ಲ ಆನ್ಲೈನ್ ಆರ್ಡರ್ ಮಾಡಿ ಸ್ಪೆಷಲಿ ಮಕ್ಕಳಿಗೋಸ್ಕರ ತರಿಸಿದ್ದೆ. ನಮ್ಮ ದೊಡ್ಡವ್ರದಾದ್ರೆ ನಡೆಯುತ್ತೆ, ಸಣ್ಣ ಹುಡುಗರು ತುಂಬ ಚಿಕ್ಕ ಚಿಕ್ಕ ಬಟ್ಟೆ ಇರುತ್ತೆ. ಸೊ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಪೌಚಲ್ಲಿ ನೈಟ್ ಡ್ರೆಸ್ಸು, ಒಂದರಲ್ಲಿ ವಿಂಟರ್ ವೇರು, ಒಂದರಲ್ಲಿ ಡೈಲಿ ವೇರು, ಆಮೇಲೆ ಒಂದರಲ್ಲಿ ಒಕೇಶ್ನಲ್ ವೇರ್ ಇದೆ ಅದನ್ನು ಇಟ್ಕೊಂಡಿದ್ದೆ. ಯೂಶ್ವಲಿ ಎಲ್ಲರಿಗೂ ಕನ್ಫ್ಯೂಷನ್ ಇರುತ್ತೆ, ಮಕ್ಕಳು ಅಂದ್ಕೊಳ್ಳೋರಿಗೆ ಎಷ್ಟು ಪೇರ್ ಬೇಕಾಗಿರ್ಬೋದು ಅಥವಾ ಎಷ್ಟು ಪೇರ್ ನೀಡ್ ಆಗ್ಬೋದು ಅಂತ ಹೇಳಿ. ಬಟ್ ನಾನು ಕ್ಲಿಯರ್ ಆಗಿದ್ದೆ, ಏಕೆಂದರೆ ನನ್ನ ಸಣ್ಣ ಮಗಳಿಗೆ ತುಂಬಾ ಜಾಸ್ತಿ ಬೇಕಾಗುತ್ತೆ ದೊಡ್ಡ ಮಗಳಿಗಿಂತನೂ ಅಂತ ಹೇಳಿ. ಅದಕ್ಕೆ ಸಿರಿಗೆ ನಾನು ಎವ್ರಿ ಡೇ 3 ಪೇರ್ ಥರ ಇಟ್ಕೊಂಡಿದ್ದೆ, ಸಿದ್ದಿಗೆ 2 ಪೇರ್ಸ್ ಡ್ರೆಸ್ ಥರ ಇಟ್ಕೊಂಡಿದ್ದೆ. ನಾನು ಅವರಿಗೆ ಡೈಪರ್ ಸಹ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಯಾಕಂದರೆ ಇಮಿಡಿಯೇಟಿವ್ ಹೋದ್ಮೇಲೆ ಡೈಪರ್ಸ್ ಎಲ್ಲ ಸಿಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಹೋಟೆಲ್ ಸಿಟಿಗಿಂತನೂ ಹೊರಗಡೆ ಇರುತ್ತೆ, ಸೊ ಸಿಗೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಬ್ಯಾಕಪ್ ಆಗಿದ್ದರೆ ಇಟ್ ಈಸ್ ಈಸಿ ಅಂತ ಹೇಳಿ ಸಿದ್ದಿ ಮತ್ತು ಸಿರಿಗೆ ಸಪ್ರೇಟಾಗಿ ಟ್ರಾಲಿನೇ ನಾನು ಮಾಡಿದ್ದೆ. Sky in a fiery glow, mountains rise up, touching clouds above, valleys below, filled with whispers of love. On this road, every seed's a delight, from sunrise to starlight, day to night. Nature's canvas unfolding so grand. In this journey, we're living unplanned. City streets pull. ನಾನು ಅವಳಿಗೆ ಏರ್ ಟೈಟ್ ಕಂಟೈನರಲ್ಲಿ ಹಾಲಿನ ಪೌಡರ್ ತೊಗೊಂಡಿದ್ದೆ. ಇದಕ್ಕೆ ಜಸ್ಟ್ ಬಿಸಿ ನೀರು ಆ್ಯಡ್ ಮಾಡಿದರೆ ಹಾಲು ರೆಡಿ ಆಗ್ತಿತ್ತು. ಆಮೇಲೆ ರೆಡಿ ಹೋಮ್ ಮೇಡ್ ಸಿರ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಸಪ್ರೇಟ್ ವ್ಲಾಗಲ್ಲಿ ಹಾಕ್ತಿದ್ದೀನಿ ಮುಂದೆ. ಸಕ್ಕರೆ ಆಗಲಿ, ಉಪ್ಪಾಗಲಿ, ಪ್ಲಸ್ ರಾಗಿ ಹಿಟ್ಟಾಗಲಿ ಸಹ ನಾನು ಇಟ್ಕೊಂಡಿದ್ದೆ, ಯಾಕಂದರೆ ನನ್ನ ಕೆಟಲ್ ಇತ್ತು. ಸೊ ಕೆಟಲಲ್ಲಿ ನಾನು ಮಾಡ್ಬೋದಾಗಿತ್ತು. ಆಮೇಲೆ ಒಂದು ರೆಡಿ ಕಿಚಡಿನೂ ಇಟ್ಕೊಂಡಿದ್ದೆ, ಏಕೆಂದರೆ ಈ ಕಿಚಡಿ ಏನಾಗುತ್ತೆ, ಎಲ್ಲಿ ಅನ್ನ ಅಥವಾ ಇದಿಲ್ಲ, ಸುಮ್ಮನೆ ಇದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಕುದಿಸ್ಬಿಟ್ರೆ ಆಗಿಬಿಡುತ್ತೆ ಅಂತ ಹೇಳಿ. ಆಮೇಲೆ ಹುರ್ಕೊಂಡು ಚಿರೋಟಿ ರವೆನೂ ಸಹ ಇಟ್ಕೊಂಡಿದ್ದೆ, ಏಕೆಂದರೆ ಅವಳಿಗೆ ಶೀರಾ ಅಥವಾ ಉಪ್ಪಿಟ್ಟು ಈ ಥರ ತುಂಬಾ ಸೇರುತ್ತೆ. ಇವನ್ನೆಲ್ಲ ಒಂದು ಏರ್ ಟೈಟ್ ಕಂಟೈನರಲ್ಲಿ ಲೇಬಲ್ ಮಾಡಿ ಇಟ್ಕೊಂಡಿದ್ದೆ. ನಾನು ಎಲ್ಲ ಏನೇನು ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ಕೊಟ್ಟಿದ್ದೀನಿ, ನಾನು ಎಲ್ಲಿಂದ ಆರ್ಡರ್ ಮಾಡಿದ್ದು, ನಾನು ಹೇಗೆ ಇವನ್ನೆಲ್ಲ ಪರ್ಚೇಸ್ ಮಾಡಿದ್ದು ಅಂತ ಹೇಳಿ. ಇದು ಏರ್ ಟೈಟ್ ಕಂಟೈನರು ಸ್ಪೇಸ್ ತುಂಬಾ ಕಡಿಮೆ ಇಡುತ್ತೆ, ಪ್ಲಸ್ ಟ್ರಾವೆಲ್ ಫ್ರೆಂಡ್ಲಿ ಸಹ ಇರುತ್ತೆ. ಆಮೇಲೆ ಮನೆಯಲ್ಲೂ ಸುಧಾ ಮತ್ತೆ ರೀಯೂಸ್ ಮಾಡ್ಬೋದು. ಇದರ ಜೊತೆ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಸಹ ಇಟ್ಕೊಂಡಿದ್ದೆ, ಗೋಧಿ ಉಂಡೆ ನಮ್ಮ ಅತ್ತೆಯವ್ರು ಮಾಡಿದ್ದು. In this journey, we're living unplanned. ಸೊ ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ನಾನು ಇಟ್ಕೊಳೋಕೆ ಟ್ರೈ ಮಾಡ್ತಿದ್ದೀನಿ. ಏನು ಯೂಸ್ ಆಗುತ್ತೆ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಐ ಆಲ್ಮೋಸ್ಟ್ ಪ್ಯಾಕ್ಡ್ ಎವ್ರಿಥಿಂಗ್. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.